ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನನ್ನ ವ್ಲಾಗಲ್ಲಿ ನಾನು 2 ಹಲಸಿನಕಾಯಿಯ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಒಂದು ಹಲಸಿನಕಾಯಿ ಕಬಾಬ್, ಅಂದರೆ ನಾನು ಪ್ರೀಮಿಕ್ಸ್ ಇಲ್ಲದೆ ಮಾಡುವಂತಹ ಕಬಾಬ್. ಹಳೆಯ ವ್ಲಾಗಲ್ಲಿ ನಾನು ಪ್ರಿಮಿಕ್ಸ್ ಮಾಡಿಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸಿದ್ದೆ. ಇದು ಪ್ರಿಮಿಕ್ಸ್ ಇಲ್ಲದೇ ಮಾಡುವಂಥ ಕಬಾಬ್. ಅದ್ರ ಜೊತೆ ಹಲಸಿನಕಾಯಿ ಹಾಕಿಬಿಟ್ಟು ಒಂದು ಗಸಿ ಟ್ರೆಡಿಷ್ನಲ್ ರೆಸಿಪಿ ತೋರಿಸ್ತಾ ಇದ್ದೇನೆ. ಇದು ನಮ್ಮ GSP ಸ್ಟೈಲ್ ಮದುವೆ ಮನೆಯಲ್ಲಿ ಮಾಡುವಂತಹ ಗಸಿಯ ರೆಸಿಪಿ ಇವತ್ತು ಶೇರ್ ಮಾಡಲಿಕ್ಕಿದ್ದೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನನ್ನ ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ, ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅರ್ಧ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅರ್ಧರಿಂದ 1 ತೆಂಗಿನಕಾಯಿ ತುರಿ, 5ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ ಹುರಿದಿರೋದು ಮತ್ತು ಹುಣಸೆಹಣ್ಣನ್ನು ಹಾಕಿ ಮಿಕ್ಸಿಯಲ್ಲಿ ಈ ಥರ ರುಬ್ಬಿಕೊಂಡಿದ್ದೇನೆ. ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೊಬಾರ್ದು. ಇವಾಗ 1 ಚಮಚದಷ್ಟು ಹಸಿ ಸಾಸಿವೆಯನ್ನು ಹಾಕಿ ಚೆನ್ನಾಗಿ ತರಿಯಾಗಿ ರುಬ್ಬಿಕೊಳ್ಬೇಕು. ತರಿಯಾಗೇ ಇರಬೇಕು, ಫೈನ್ ಪೇಸ್ಟ್ ಮಾಡ್ಕೋಬಾರ್ದು. ಈಗ ನಮ್ಮ ಗಸಿಯ ಮಸಾಲೆ ರೆಡಿಯಾಗಿದೆ. ಇವಾಗ ನಾವು ಕಡಲೆಕಾಳನ್ನು ನೆನೆಸಿ ಪ್ರೆಷರ್ ಕುಕ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಿಂದ 3/4 ಕಪ್ಪಷ್ಟು ಕಡಲೆಕಾಳು ಬೇಯಿಸಿರೋದಿದೆ. ಅದಕ್ಕೆ ನಾವು ಇವಾಗ ಸ್ಟೀಮ್ ಮಾಡಿರುವಂತಹ ಹಲಸಿನಕಾಯಿಯನ್ನು ಮಿಕ್ಸ್ ಮಾಡ್ಕೊಬೇಕು. ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಒಳ್ಳೆಯ ಕಾಂಬಿನೇಷನ್ ಇದು, ಕಡಲೆಕಾಳು ಮತ್ತು ಹಲಸಿನಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸಿದ ಮೇಲೆ ಇವಾಗ ನಾವು ಇದಕ್ಕೆ ಕಡ್ದಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ಕೋಬೇಕು. ಮಸಾಲೆಯನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕಿ, ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀರು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಬರೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನೀರು ಇಷ್ಟು ಹಾಕಿದರೂ ನೀರು ಇನ್ನೂ ಹಿಡಿಯುತ್ತೆ ಅಂತ ಅನ್ನಿಸ್ತಾ ಇದೆ. ನೀರು ಇನ್ನೊಂದು ಕಪ್ಪು ನಾವು ಸೇರಿಸ್ತಾ ಇದ್ದೀವಿ. ಇದಕ್ಕೆ ನೀರನ್ನು ಚೆನ್ನಾಗಿ ಹಾಕಿ ಒಂದು ಬಾಯ್ಲ್ ಬಂದು ಇದನ್ನು ಮುಚ್ಚಿ ಒಂದು 5ರಿಂದ 10 ನಿಮಿಷ ನಾವು ಬೇಯಿಸಬೇಕು. ಈ ಕರಿಯ ರೆಸಿಪಿ ಆದಮೇಲೆ ನಾನು ಹಲಸಿನಕಾಯಿ ಪ್ರೀಮಿಕ್ಸ್ ಇಲ್ಲದೆ ಮಾಡುವಂತಹ ಕಬಾಬ್ ರೆಸಿಪಿ ಕೂಡ ಶೇರ್ ಮಾಡಲಿಕ್ಕಿದ್ದೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಮತ್ತು ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇಲ್ಗಡೆಯಿಂದ ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಥರ ಹಾಕೋಬೇಕು. ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಹಸಿ ಕರಿಬೇವಿನ ಸೊಪ್ಪಿದು. ಇವಾಗ ಚೆನ್ನಾಗಿ ಕುದೀತಾ ಇದೆ, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಇದನ್ನು ಕುದಿಯೋವಾಗ ನಾವು ಇದನ್ನು ಮುಚ್ಚಿ ಒಂದು 5 ನಿಮಿಷ ಹಾಗೆ ಬೇಯಿಸಬೇಕು. ಮದುವೆ ಮನೆ ಅಥವಾ ಮುಂಜಿ ಬೇರೆ ಯಾವುದೇ ಫಂಕ್ಷನ್ ಇರಲಿ, ನಮ್ಮ ಕೊಂಕಣಿಸಲ್ಲಿ ಈ ಅಡುಗೆ ಅಂತೂ ಖಂಡಿತನೇ ಇರುತ್ತೆ. ಮತ್ತು ಹಬ್ಬ ಇರಲಿ ಮಾಡೇ ಮಾಡ್ತಾರೆ. ಇದು ತುಂಬ ಈಸಿ, ನೋ ಆನಿಯನ್, ನೋ ಗಾರ್ಲಿಕ್, ತುಂಬ ಮಸಾಲ ಇಲ್ಲದೆ ಮಾಡುವಂತಹ ಅಡುಗೆ. ಅದರ ರುಚಿ ಮಾತ್ರ ತುಂಬಾ ಸೂಪರ್ ಆಗಿರುತ್ತೆ. ಹಲಸಿನಕಾಯಿ ಇಲ್ಲದಿದ್ದರೂ ಕೂಡ ಕಡಲೆಕಾಳು ಜೊತೆ ನೀವು ಆಲೂಗಡ್ಡೆ ಅಥವಾ ಸುವರ್ಣಗಡ್ಡೆ ಹಾಕಿಕೊಂಡು ಕೂಡ ಮಾಡ್ಕೋಬೋದು. ಇವಾಗ ಒಂದು ಒಳ್ಳೆ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಒಂದು ಚಿಕ್ಕ ಪ್ಯಾನಲ್ಲಿ ನಾನು ಕೊಬ್ಬರಿ ಎಣ್ಣೆನ ತಗೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಬೇಕು. ಸಾಸಿವೆ ಚಟಪಟ ಅಂದ ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನಕಾಯಿ ಇವೆರಡನ್ನೂ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಈ ಒಗ್ಗರಣೆನ ನಮ್ಮ ಕರಿಗೆ ಹಾಕ್ಕೊಂಡ್ಬಿಡೋಣ. ಈ ಒಗ್ಗರಣೆನ ಹಾಕ್ಕೊಂಡ್ರೆ ಸೂಪರ್ ಡೆಲಿಷಿಯಸ್ ಹೆಲ್ದಿ ಕಡಲೆಕಾಳು ಮತ್ತು ಹಲಸಿನಕಾಯಿ ಕರಿ ರೆಡಿಯಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಸೂಪರ್ ಆಗಿದೆ. ಖಂಡಿತ ಟ್ರೈ ಮಾಡಿ. ನಾನು ನಮ್ಮ ಊರಲ್ಲಿರುವ ವಸಂತ್ ಬೇಕ್ರಿಯಿಂದ ಪ್ಲಮ್ ಕೇಕ್ ತೊಗೊಂಬಂದಿದ್ದೆ. ನನ್ನ ಫೇವ್ರೆಟ್ ಇದು, ತುಂಬಾ ಇಷ್ಟ ಆಗುತ್ತೆ. ನಾನು ಪ್ರತಿ ಸಲ ಇಲ್ಲಿ ಬಂದಾಗಂತೂ ತೊಗೊಂಡು ಬರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ವೆರಿ ಡೆಲಿಷಿಯಸ್ ಕೂಡ. ವೆರಿ ಓಲ್ಡ್ ಬೇಕ್ರಿ ಅದು. ನಾನು ಚಿಕ್ಕಂದಿಂದ ಇದೆ ಅದು, ಆ ಬೇಕ್ರಿ ವಸಂತ್ ಬೇಕ್ರಿ ಅಂತ.
ಇದನ್ನೀಗ ನಾನು ಫಿನಿಷ್ ಮಾಡ್ತೀನಿ ಮತ್ತು ತೋರಿಸ್ತೀನಿ ನಿಮ್ಗೆ. ಇವಾಗ ಸೆಕೆಂಡ್ ರೆಸಿಪಿ ಹಲಸಿನಕಾಯಿ ಕಬಾಬು ಪ್ರಿಮಿಕ್ಸ್ ಮಾಡದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ನನ್ನ ಹಿಂದಿನ ವ್ಲಾಗಲ್ಲಿ ವಿತ್ ಪ್ರಿಮಿಕ್ಸ್ ಮಾಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ. ಇದು ಪ್ರಿಮಿಕ್ಸ್ ಇಲ್ಲದೇ ಮಾಡಿರುವಂತಹ ಕಬಾಬ್. ಇದಕ್ಕೆ ನಾವು 1.5 ಸ್ಪೂನು ಕೊತ್ತಂಬರಿ ಬೀಜ, ಒಂದು 5-6 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಆನಿಯನ್ನು, 6ರಿಂದ 7 ಎಸಳು ಗಾರ್ಲಿಕ್ ಮತ್ತು ಅರ್ಧ ಚಮಚ ಜೀರಿಗೆ ಮತ್ತು 1ರಿಂದ ಅರ್ಧ ಇಂಚು ಜಿಂಜರ್, ಇವೆಲ್ಲವನ್ನು ಹಾಕಿ ನಾವು ಇವಾಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ಇದ್ರ ಜೊತೆ ನಾನು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡಿ ನೀವು ನಿಂಬೆ ರಸವನ್ನು ಹಾಕಿ ಕೂಡ ಪೇಸ್ಟನ್ನು ಮಾಡ್ಕೊಬೋದು. ನಿಂಬೆ ರಸ ಹಾಕೋದಾದರೆ 1 ಸ್ಪೂನ್ ನಿಂಬೆ ರಸ ಇದಕ್ಕೆ ಹಿಡಿಯುತ್ತೆ. ಪ್ರಿಮಿಕ್ಸ್ ಮಾಡಿ ಕಬಾಬ್ ಮಾಡೋದಕ್ಕಿಂತಲೇ ಇದು ಫ್ರೆಶ್ಲಿ ಗ್ರೌಂಡ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಇರುತ್ತೆ ಕಂಪೇರ್ ಟು ದ ಪ್ರಿಮಿಕ್ಸ್ ಒನ್. ಪ್ರಿಮಿಕ್ಸು ಇನ್ಸ್ಟೆಂಟಾಗಿ ಮಾಡುವಂಥದ್ದು, ಇದು ನಾವು ಗ್ರೌಂಡ್ಲಿ ಇವಾಗ ಮಾಡ್ತಾಯಿದ್ದೀವಿ. ಎಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈ ಕಬಾಬ್ ಮಸಾಲದಿಂದ ನೀವು ಪನ್ನೀರು, ಬೇಬಿಕಾರ್ನ್, ಮಶ್ರೂಮ್ ಯಾವ ಕಬಾಬ್ ಕೂಡ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋದು. 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಹಾಕಬೇಕು. ಹಲಸಿನಕಾಯಿಯನ್ನು ಈ ರೀತಿ ಸ್ಟೀಮ್ ಮಾಡ್ಕೊಂಡಿದ್ದೀವಿ. ತುಂಬ ಹೊತ್ತು ಸ್ಟೀಮ್ ಮಾಡಬಾರ್ದು, ಪ್ರೆಷರ್ ಕುಕ್ ಮಾಡಿದರೆ ಕರಗೆ ಹೋಗಿಬಿಡುತ್ತೆ. ಸೊ ಆಚೆನೇ ನೀರಲ್ಲಿ ಬಿಸಿನೀರಲ್ಲಿ ಹಾಕಿ ಸ್ಟೀಮ್ ಮಾಡಿಕೊಂಡು ಈ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಕಲಿಸ್ಕೊಬೇಕು. ಇವಾಗ ಸ್ಟೀಮ್ ಮಾಡುವಾಗಲೂ ನಾವು ಉಪ್ಪು ಹಾಕಿದ್ವಿ, ಕಬಾಬ್ ಪೇಸ್ಟ್ಗೂ ನಾವು ಉಪ್ಪು ಹಾಕಿದ್ದೀವಿ. ನೋಡಿಕೊಂಡು ಉಪ್ಪನ್ನು ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು. ಇವಾಗ ಈ ಕಬಾಬ್ ರೆಸಿಪಿ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಗತ್ಯ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು 10 ನಿಮಿಷ ಮ್ಯಾರಿನೇಷನ್ ಹಾಗೆ ಇಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಒಂದು ಹ್ಯಾಂಡ್ಫುಲ್ ಆಫ್ ಕರ್ಬೇವಿನ ಸೊಪ್ಪನ್ನು, ಹಸಿ ಕರ್ಬೇವಿನ ಸೊಪ್ಪನ್ನು ಇದಕ್ಕೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ ಒಂದು 10 ನಿಮಿಷ ಇದನ್ನು ಹಾಗೆ ಇಡೋಣ. ಕರ್ಬೇವಿನ ಸೊಪ್ಪಿನ ಜೊತೆ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಗೋಗಿದೆ. ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೀಗೆ ಇಟ್ಕೋಬೇಕು. ಈ ಕಬಾಬ್, ಈ ಮ್ಯಾರಿನೇಷನನ್ನು ನೀವು ಬೇಕಿದ್ದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. 10 ನಿಮಿಷ ಆದಮೇಲೆ ನಾವು ಇಲ್ಲಿ 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಮತ್ತು 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಈ 2 ರೀತಿ ಕಬಾಬಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಖಂಡಿತ ತಿಳಿಸಿ. ಮತ್ತು ಈ 2 ಕಬಾಬು ಕೂಡ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದು ರೆಡಿಯಾಗಿದೆ ಫ್ರೈ ಮಾಡೋಕ್ಕೆ. ಒಂದು ಸೈಡಲ್ಲಿ ಎಣ್ಣೆ ಇಟ್ಕೊಂಡಿದ್ದೀವಿ, ಎಣ್ಣೆ ಕಾಯಬೇಕು. ಎಣ್ಣೆ ಕಾದಿದೆ. ಇವಾಗ ಈ ಥರ ಒಂದೊಂದೇ ಪೀಸನ್ನು ತೆಗೆದುಬಿಟ್ಟು ಎಣ್ಣೆಯಲ್ಲಿ ಹಾಕಬೇಕು. ಇದು ಆ್ಯಕ್ಚುಲಿ ಬೇಗನೆ ಫ್ರೈ ಆಗುತ್ತೆ, ಯಾಕಂದರೆ ನಾವು ಸ್ಟೀಮ್ ಮಾಡಿರೋದ್ರಿಂದ ಹಲಸಿನಕಾಯಿಯನ್ನು ತುಂಬ ಹೊತ್ತು ಇದು ಹಿಡಿಯೋದಿಲ್ಲ ಕಂಪೇರ್ ಟು ಅದರ್ ಕಬಾಬ್ಸ್. ಇವಾಗ ಚೆನ್ನಾಗಿ ಟರ್ನ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸೈಡ್ ಸ್ವಲ್ಪ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಕಲರ್ ಹಾಕದೇನೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇನ್ಸ್ಟೆಂಟ್ ಪ್ರಿಮಿಕ್ಸಲ್ಲಿ ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ವಿ ಕಲರ್ಗೋಸ್ಕರ. ಇಲ್ಲಿ ಏನು ಹಾಕ್ತೇನೆ ಬ್ಯಾಡಗಿ ಮೆಣಸಿನ್ಕಾಯಿ ಕಲರೇ ಇಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನೋಡಿ ಇದೆಲ್ಲ ಕಬಾಬನ್ನು ನಾವು ತೆಗೆದಿಟ್ಕೊತಾ ಇದ್ದೀವಿ. ಎಷ್ಟು ಕ್ರಂಚಿಯಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ.
ಹಲಸಿನಕಾಯಿ ಕಬಾಬ್ ರೆಡಿಯಾಗಿದೆ. ನನ್ನ ಈ ಕಬಾಬ್ ರೆಸಿಪಿ ಮತ್ತು ಟ್ರೆಡಿಷ್ನಲ್ ಕಡಲೆಕಾಳು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ ಇನ್ನಷ್ಟು ರೆಸಿಪೀಸ್ಗಳೊಂದಿಗೆ. ಅಲ್ಲಿವರೆಗೂ ಬಾಯ್.